ನಮಸ್ಕಾರ. ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಪೋಕವರಪೋ. ಮುಸ್ಲಿಂ SP ಹೀನಾ ಖಾನ್ ಅನ್ನುವಂಥವರು ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಹಿಂದುತ್ವದ ಹೆಸರಿನಲ್ಲಿ ಪುಂಡಾಟಿಕೆ ಮಾಡೋಕ್ಕೆ ಬಂದಿದ್ದಂತಹ ವಕೀಲರ ಗುಂಪಿನ ಎದುರು ಹೋಗಿ ನಿಂತ್ಕೊಂಡು ಕಾನೂನನ್ನು ವಿವರಿಸ್ತಾರೆ. ನೀವು ಈಗ ಮಾಡ್ತಿರೋದು ಸರಿಯಲ್ಲ, ಕಾನೂನು ಬಾಹಿರ, ನಿಷೇಧಾಜ್ಞೆ ಇದೆ, ನೀವು ಮಾಡೋ ಹಾಗಿಲ್ಲ ಈ ಕಾರ್ಯಕ್ರಮನ ಅಂತ. ಇಲ್ಲ, ನಾವು ಮಾಡೇ ತಿರ್ತೀವಿ, ನೀವು ಸನಾತನ ವಿರೋಧಿ, SP ನೀವು ಸನಾತನ ವಿರೋಧಿ ಅಂತ ಜೈ ಶ್ರೀರಾಮ್ ಘೋಷಣೆಗಳನ್ನು ಕೂಗಕ್ಕೆ ಶುರು ಮಾಡ್ತಾರೆ ಗುಂಪು. ಅದಕ್ಕೆ ಪ್ರತ್ಯುತ್ತರವಾಗಿ ಅವರಿಗಿಂತ ಗಟ್ಟಿ ಧ್ವನಿಯಲ್ಲಿ ಜೈ ಶ್ರೀರಾಮ್ ಘೋಷಣೆಯನ್ನು ಕೂಗಿ ಈಗ ಹೇಳ್ರಪ್ಪ ಏನ್ ಮಾಡ್ತೀರಿ ಅಂತ ಹೇಳಿದ ತಕ್ಷಣ ಎಲ್ಲ ಜಾಗ ಖಾಲಿ ಮಾಡಿಬಿಡ್ತಾರೆ. ಸೊ ಏನಿದು ಪ್ರಕರಣ? ಮತ್ತು ಅಲ್ಲಿ ಬರುವಂತಹ ಅನಿಲ್ ಮಿಶ್ರಾ ಅನ್ನುವಂತಹ ಅಯೋಗ್ಯ ಯಾರು? ಆ ಅಯೋಗ್ಯ ಇತ್ತೀಚಿನ ದಿನಗಳಲ್ಲಿ ಯಾಕೆ ಸುದ್ದಿಯಲ್ಲಿದ್ದಾನೆ? ಅವನ ಅಯೋಗ್ಯತನ ಏನು? ಮತ್ತು ಈ ದೇಶದ ಸಂವಿಧಾನದ ಪಿತಾಮಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಗ್ವಾಲಿಯರ್ನಲ್ಲಿ ನಡೀತಾ ಇರುವಂತಹ ದೊಡ್ಡ ತಲೆಹರಟೆ ಏನು, ಅದನ್ನು ವಿವರಿಸುವಂತ ಪ್ರಯತ್ನ ಮಾಡ್ತೀನಿ. ಸೊ ಕೆಲವು ದಿನಗಳ ಹಿಂದೆ ನೀವು CJI ಮೇಲೆ ಶೂ ಎಸೆದಂತಹ ಪ್ರಕರಣವನ್ನ ನಡೆದ ತಕ್ಷಣನೇ ಕೇಳಿಸ್ಕೊಂಡ್ರಿ. ಇನ್ನೊಂದು ಹೊಸ ಸುದ್ದಿ ನೋಡಿ, ಯಾವ ಮಟ್ಟದಲ್ಲಿ ನಿರಂತರವಾಗಿ ದಲಿತರನ್ನ ಮತ್ತು ಅಂಬೇಡ್ಕರ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ಸಂವಿಧಾನವನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಿಕೊಂಡು ಇನ್ನೊಂದು ಸುದ್ದಿ ಬಂತು. ಏನು? ಗ್ವಾಲಿಯರ್ನ ಅನಿಲ್ ಮಿಶ್ರಾ ಅನ್ನುವಂತಹ ಒಬ್ಬ ಅಯೋಗ್ಯ ಲಾಯರ್. ಅವನು ಲಾಯರ್ ಆಗೋಕ್ಕಲ್ಲ, ಯಾವುದಕ್ಕೂ ಲಾಯಕ್ಕಿಲ್ಲ. ಅವನು ಈ ದೇಶದಲ್ಲಿ ಇರೋದಕ್ಕೆ ಲಾಯಕ್ಕಿಲ್ಲ, ಯಾಕಂದ್ರೆ ಈ ದೇಶದ ಸಂವಿಧಾನವನ್ನು ಒಪ್ಪಲ್ಲ. ಅವನು ಕೆಲವು ಹೇಳಿಕೆಗಳನ್ನು, ಅಸಹ್ಯಕರವಾದ ಹೇಳಿಕೆಗಳನ್ನು ಡಾಕ್ಟರ್ BR ಅಂಬೇಡ್ಕರ್ ಕುರಿತಾಗಿ ಕೊಡ್ತಾನೆ. ಈ ದೇಶದ ಸಂವಿಧಾನ ರಚನೆ ಮಾಡಿದಂತಹ ಅಂಬೇಡ್ಕರ್ ಅವರ ಬಗ್ಗೆ ಕೆಟ್ಟ ಕೊಳಕ ಭಾಷೆಯಲ್ಲಿ ಮಾತಾಡ್ತಾನೆ. ಅಂಬೇಡ್ಕರ್ ಒಬ್ಬ ಕೊಳಕ, ಬ್ರಿಟಿಷರ ಗುಲಾಮ, ಸ್ವಾತಂತ್ರ್ಯ ಹೋರಾಟಕ್ಕೆ ದ್ರೋಹ ಬಗೆದವರು. ಈ ದೇಶದ ಸಂವಿಧಾನವನ್ನು ಅಂಬೇಡ್ಕರ್ ಬರೆದಿಲ್ಲ, BN ರಾವ್ ರಚನೆ ಮಾಡಿದ್ದು ಅಂತ ಒಬ್ಬ ಬ್ರಾಹ್ಮಣನ ಹೆಸರನ್ನು ತಗೊಂಡು ಬಂದು ಇಕ್ತಾರೆ. ಈ ಕೆಲಸವನ್ನ ಈ ಅನಿಲ್ ಮಿಶ್ರಾ ಅನ್ನುವಂತಹ ಅಯೋಗ್ಯ ಮಾಡ್ತಾನೆ. ಅವನ ಮೇಲೆ ಒಂದಷ್ಟು FIR ಆಗಿದೆ. ಅದೆಲ್ಲ ಯಾಕೆ ಇವನು ಅಷ್ಟೆಲ್ಲ ಕೊಳಕು ಮಾತಾಡ್ದ ಅಂದ್ರೆ, ಗ್ವಾಲಿಯರ್ ಇರುವಂತಹ ಕೋರ್ಟಿನ ಆವರಣದಲ್ಲಿ ಬಾಬಾ ಸಾಹೇಬರ ಪುತ್ಥಳಿಯನ್ನ ಇಡಬೇಕು ಅನ್ನುವಂತಹ, ಮೂರ್ತಿಯನ್ನು ಇಡಬೇಕು ಅನ್ನುವಂತಹ ನಿರ್ಧಾರ ಆಗಿರುತ್ತೆ. ಅದನ್ನು ವಿರೋಧಿಸಿ ಒಂದಷ್ಟು ಮನುವಾದಿ ಲಾಯರ್ಗಳಿಗೆ ಇವನು ಲೀಡರ್ ಅಂತೆ. ಈ ಕೊಳಕು ಮನಸ್ಥಿತಿಯವನು ಲೀಡರ್ ಅಂತೆ. ಇವನ ನೇತೃತ್ವದಲ್ಲಿ ಅದಕ್ಕೆ ವಿರೋಧ. ಅಲ್ಲಿರೋದು BJP ಸರ್ಕಾರ. ಇಂತಹದ್ದೇ ಕಾಯ್ತಿರುತ್ತೆ. ಕಾಯ್ಕೊಂಡಿದ್ದೇನು ಮಾಡ್ತು, ಆ ಮೂರ್ತಿಯನ್ನು ಈಗ ಪ್ರತಿಷ್ಠಾಪನೆ ಸದ್ಯಕ್ಕೆ ಮಾಡಲ್ಲ ಅಂತ ಹೇಳಿ ಒಂದು ಗೋಡನಲ್ಲಿ ನಿಲ್ಲಿಸ್ಕೊಂಡು ಬಿಟ್ಟಿದ್ದಾರೆ. ಯಾಕಂದ್ರೆ ಅಲ್ಲಿರೋದು ಮನುವಾದಿ BJP ಸರ್ಕಾರ. ಅವರೇ ಎತ್ಕಟ್ಟಿರ್ತಾರೆ. ಅವ್ರ ಯೋಗ್ಯತೆನೇ ಅಷ್ಟು, BJP ಅವರ ಯೋಗ್ಯತೆನೇ ಅಷ್ಟು, ಮನುವಾದಿಗಳ ಯೋಗ್ಯತೆನೇ ಅಷ್ಟು. ಬೆನ್ನಿಗೆ ಚೂರಿ ಹಾಕೋದೆ, ನೇರವಾಗಿ ಬರೋದಕ್ಕೆ ಅವ್ರಿಗೆ ಧೈರ್ಯ ಇರಲ್ಲ. ಸೊ ಈ ಅನಿಲ್ ಮಿಶ್ರಾ ಮೇಲೆ ಒಂದಷ್ಟು ಕೇಸುಗಳಾಗಿದೆಯಲ್ಲ, ಅದರ ವಿರುದ್ಧ ಪ್ರತಿಭಟನೆಯ ಭಾಗವಾಗಿ ಗ್ವಾಲಿಯರ್ನಲ್ಲಿ ಒಂದು ದೇವಸ್ಥಾನದ ಮುಂದೆ ಹೋಗಿ ರಾಮಾಯಣದ ಒಂದು ಖಂಡವನ್ನ ಅವರು ಅಲ್ಲಿ ಪಠಣ ಮಾಡಬೇಕು ಅಂತ ಎಲ್ಲ ಸೇರ್ತಾರೆ. ಯಾರು? ಮನುವಾದಿ ಮನಸ್ಥಿತಿಯ ಲಾಯರ್ಗಳೆಲ್ಲ ಸೇರ್ತಾರೆ. ಅಲ್ಲಿಗೆ ಪೊಲೀಸರು ಬರಬೇಕಾಗುತ್ತೆ, ಯಾಕಂದ್ರೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಬರುತ್ತೆ. ಅಲ್ಲಿ ಎಲ್ಲ ಗುಂಪು ಕಟ್ಕೊಂಡು ಏನೋ ಮಾಡಕ್ ಹೊರಟಿರ್ತಾರೆ. ಆಗ ಬಂದಂಥವ್ರು ಹೀನಾ ಖಾನ್ IPS, ಹೀನಾ ಖಾನ್ IPS ಅಲ್ಲಿನ SP, ಅವರು ಬಂದು ವಿವರಿಸ್ತಾರೆ ಇವ್ರಿಗೆ. ನೋಡಿ, ಇಲ್ಲಿ ನಿಷೇಧಾಜ್ಞೆ ಇದೆ, ನೀವು ಈ ಕಾರ್ಯಕ್ರಮ ಮಾಡೋ ಹಾಗಿಲ್ಲ. ಇಲ್ಲ, ನಾವು ಅನಿಲ್ ಮಿಶ್ರಾದು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀವಿ ಅಷ್ಟೇ ಅಂತ. ಅದಕ್ಕೂ ಹೇಳಿದ್ರೆ ಅದಕ್ಕೂ ಅವಕಾಶ ಇಲ್ಲ, ಸಾರ್ವಜನಿಕ ಜಾಗ ಆಯಿತು, ದೇವಸ್ಥಾನದ ಮುಂದೆ ನೀವೆಲ್ಲ ಮಾಡೋ ಹಾಗಿಲ್ಲ. ಒಂದಿದ್ದೇ ತಡ, ಅಲ್ಲಿ ಸೇರಿದ್ದಂತಹ ಒಂದಷ್ಟು ಕೊಳಕು ಮನಸ್ಥಿತಿಯ ಮನುವಾದಿಗಳು, ನೀವು ಸನಾತನ ವಿರೋಧಿಗಳು, ಹಿಂದೂಗಳ ವಿರುದ್ಧ ಇದು ಮಾಡ್ತಿದ್ದೀರಿ ಅಂತ ಬೊಗಳೋಕೆ ಶುರು ಮಾಡ್ತಾರೆ. ಅಷ್ಟು ಮಾತ್ರ ನಿಲ್ಲಲ್ಲ, ಇವ್ರದ್ದು ದೊಡ್ಡ ಅಸ್ತ್ರ ಇದೆಯಲ್ಲ, ಯಾರನ್ನೇ ಬೇಕಾದ್ರೂ ಹೆದರಿಸುವಂಥದ್ದಕ್ಕೆ, ಏನೇನೋ ಮಾಡೋದಕ್ಕೆ ಬಳಸ್ತಾರಲ್ಲ ಇತ್ತೀಚೆಗೆ, ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆ. ಜೈ ಶ್ರೀರಾಮ್ ಘೋಷಣೆ, ನೀವು ಏನು ಸನಾತನ ವಿರೋಧಿ ಅಂತ ಹೇಳಿ ಜೈ ಶ್ರೀರಾಮ್ ಘೋಷಣೆ ಕೂಗೋಕೆ ಶುರು ಮಾಡ್ತಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ ಲಾಠಿ ಬೀಸಲಿಲ್ಲ, ಬೈಲಿಲ್ಲ, ಬೆದರಿಕೆ ಹಾಕಲಿಲ್ಲ, ಕೇಸ್ ಮಾಡಲಿಲ್ಲ, ಎಂಥದ್ದು ಮಾಡಲಿಲ್ಲ. SP ಹೀನಾ ಖಾನ್ ತಾವು ಎಷ್ಟು ಬುದ್ಧಿವಂತೆ ಅನ್ನೋದನ್ನು ತೋರಿಸ್ಕೊಟ್ರು. ಅವರಿಗಿಂತ ಜೋರಾಗಿ ಜೈ ಶ್ರೀರಾಮ್ ಘೋಷಣೆಯನ್ನ ಕೂಗಿದ್ರು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಈಗ ಹೇಳ್ರಿ ನಾನು ಸನಾತನ ವಿರೋಧಿ ಅಂತ ಅಂದ್ರು. ಉತ್ತರ ಇರಲಿಲ್ಲ ಅವ್ರಿಗೆ. ಬಂದ ದಾರಿಗೆ ಸುಂಕ ಇಲ್ಲ ಅಂತ ಬಾಲ ಮುದುಡ್ಕೊಂಡು ಹೋಗಬೇಕಾಯ್ತು ವಾಪಸ್ಸು. ಆ ರೀತಿ ಇಡೀ ಸಿಚುವೇಶನ್ ಅನ್ನ ಕಂಟ್ರೋಲ್ಗೆ ತಗೊಂಡ್ರು ಹೀನಾ ಖಾನ್.
ಮುಖಕ್ಕೆ ಹೊಡೆದಂಗೆ, ಮನುವಾದಿಗಳ ಮುಖಕ್ಕೆ ಹೊಡೆದಂಗೆ, ಸನಾತನಿಗಳ ಮುಖಕ್ಕೆ ಹೊಡೆದಂಗೆ ಹೇಳಿದ್ರು, ನಿಮಗಿಂತ ಜೋರಾಗಿ ಕೂಗಬಲ್ಲೆ ನಾನು ಜೈ ಶ್ರೀರಾಮ್ ಅಂತ. ಇನ್ನೇನು ಮಾತಾಡ್ತಾರೆ? ಇಲ್ಲಾಂದ್ರೆ ಸುಮ್ಮನೆ ಸುಳ್ಳು ಕಥೆಗಳನ್ನು ಬೊಗಳಿರೋರು. ಹಿಂದೂ ವಿರೋಧಿ, ಸನಾತನ ವಿರೋಧಿ, ಇವ್ರಿಗೆ ಕಾನೂನು ಪಾಲನೆ ಮಾಡಿ ಅಂತ ಹೇಳಿದ್ರೆ ಹಿಂದೂ ವಿರೋಧಿ, ಸನಾತನ ವಿರೋಧಿ. ಇವ್ರು ಮಾಡ್ದಂಗೆ ಮಾಡಕ್ ಬಿಟ್ರೆ ಒಳ್ಳೆಯವರು, ಇಲ್ಲ ಅಂದ್ರೆ ಹಿಂದೂ ವಿರೋಧಿ, ಸನಾತನ ವಿರೋಧಿ. ಅದು ಏನು ಬಾಬಾ ಸಾಹೇಬ್ರನ್ನ ನಿಂದಿಸುವ ಒಂದು ಬರ್ತ್ಡೇ ಇವರು ಬೀದಿಯಲ್ಲಿ ಸೆಲೆಬ್ರೇಟ್ ಮಾಡ್ಬೇಕಂತೆ. ಎಂಥ ಸಮಾಜ ದ್ರೋಹಿಗಳು ಮತ್ತು ಸಂವಿಧಾನ ದ್ರೋಹಿಗಳು ಅಂತ ನೀವು ಯೋಚನೆ ಮಾಡಿ. ಆ ಗುಂಪು, ಅಂಥ ಗುಂಪನ್ನ ಇಷ್ಟು ಚಾಣಕ್ಯತೆಯಿಂದ, ಇಷ್ಟು ಏನು ಒಂದು ಚೂರು ಯಾವುದಕ್ಕೂ ಅವಕಾಶ ಮಾಡಿಕೊಡದೆ ನಿಭಾಯಿಸಿದಂಥ ಹೀನಾ ಖಾನ್ ಅವ್ರಿಗೆ ಫಸ್ಟ್ ನನ್ನ ಕಡೆಯಿಂದ ದೊಡ್ಡ ಸೆಲ್ಯೂಟ್ ಹೊಡಿತೀನಿ. ತಿರುಗೇಟು ಅಂದರೆ ಅದು. ನಿಮಗೆ ಉತ್ತರ ಕೊಡಕ್ಕೆ ಸಾಧ್ಯನೇ ಇಲ್ಲ, ವಾಪಸ್ ಹೇಳಕ್ ಸಾಧ್ಯನೇ ಇಲ್ಲ. ಶಿ ವಾಸ್ ಪಾಯಿಂಟ್ ಬ್ಲ್ಯಾಂಕ್. ಒಂದೇ ಏಟು, 2-3 ಘೋಷಣೆ, ಮುಗೀತು ಕತೆ. ಆ ರೀತಿ ಸಿಚುವೇಶನ್ ಅನ್ನು ಕಂಟ್ರೋಲ್ ಮಾಡಿಕೊಂಡ್ರು. ಆ ಮೂಲಕ ಇದೊಂದು ಹೊಸದಾಗಿ ಒಂದು ಪ್ರಯೋಗ ಅಂತ ಕರೀತಿರೋ, ಪ್ರಯತ್ನ ಅಂತ ಕರೀತಿರೋ, ಸನಾತನಿಗಳಿಗೆ ಮುಖಕ್ಕೆ ಹೊಡೆಯುವಂತಹ ಕೆಲಸ ಅಲ್ಲಾಗಿದೆ. ಆ ಮೂಲಕ ಅಲ್ಲಿ ಆಗಬಹುದಾದಂತಹ ಒಂದಷ್ಟು ಅಶಾಂತಿಯನ್ನ, ಗಲಭೆ ರೀತಿಯ ಸನ್ನಿವೇಶವನ್ನು ಕಂಟ್ರೋಲ್ಗೆ ತರುವಲ್ಲಿ ಹೀನಾ ಖಾನ್ ಅವರು ಒಂದು ಯಶಸ್ವಿಯಾಗಿದ್ದಾರೆ. ಸೊ ಇದು ಗ್ವಾಲಿಯರ್ನಿಂದ ಬರ್ತಿರುವಂತಹ ಸುದ್ದಿ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.